ಮಾರ್ಕಂಡ ಕೇಳಿ ನಡಿಯಪ್ಪ, ಏನಂತ ಪ್ರಾಬ್ಲಮ್ ಕೇಳಪ್ಪ, ಯಾಕಾಯ್ತು ಕೇಳ್ರಿ ನಡ್ರಿ. 22 ವರ್ಷ ಹುಡುಗಿ ದೀಪ್ತಿ ಅನ್ನೋ ನೋಡಿ, ಆ ಕಡೆ ಒಂದು ನಿಮಿಷ ನಾನು ಆ ಕಡೆ ಅಡ್ಮಿಟ್ ಆದ್ಮೇಲೆ ಬೇಕಾದ ಟೆಸ್ಟ್ಗಳೆಲ್ಲ ಮಾಡಿದ್ವಿ. ಇವತ್ತು ಬೆಳಗ್ಗೆ ಆಪರೇಷನ್ ಮಾಡ್ಬೇಕಂತ ಎಲ್ಲ ಪ್ರಿಪರೇಷನ್ ಮಾಡಿ ಎಲ್ಲ ಚೆನ್ನಾಗಿದೆ ಅಂತ ಮಧ್ಯಾಹ್ನ ಆಪರೇಷನ್ಗೆ ತಗೊಂಡೋಗಿ ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ. ಪಿತ್ತಕೋಶದ ಕಲ್ಲು ಪಿತ್ತಕೋಶ ಎಲ್ಲ ರಿಮೂವ್ ಮಾಡಿದ್ವಿ. ಪೇಷಂಟು ಚೆನ್ನಾಗಿ ಇದ್ದಾಗ ವಾರ್ಡಿಗೆ ಶಿಫ್ಟ್ ಮಾಡಿ 1 ಅವರ್ ಆದಮೇಲೆ ಸಡನ್ ಆಗಿ ಉಸಿರಾಟ ನಿಂತು ತೊಂದರೆ ಆಯಿತು. ತಕ್ಷಣ ನಾನು ಬೇರೆ ಆಪರೇಷನ್ ಮಾಡ್ತಾ ಇರೋದು ಬಿಟ್ಬಿಟ್ಟು ಹೋಗಿ ಆ ಹುಡುಗಿನ ಅಟೆಂಡ್ ಮಾಡಿ ನಮ್ಮ ಕೈಲಾದಷ್ಟು ಫುಲ್ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ವಿ. ಆದರೂ ಹಿಂಗೆ ಆಗೋಗಿದೆ. ಸೊ ಅದಕ್ಕೆ ನಮಗೆ ಅರ್ಥ ಆಗ್ತಿಲ್ಲ ಯಾಕೆ ಈ ಥರ ಆಯಿತು ಅಂತ. ಸೊ ಅದಕ್ಕೆ ಮುಂಚೆ ತನಿಖೆಗೆ ಎಲ್ಲ ದಾಖಲೆಗಳು ಕೊಡ್ತೀವಿ, ನಮ್ಮ ಕಡೆಯಿಂದ ಎಲ್ಲ ಕೋಆಪ್ರೇಷನ್ ಕೊಡ್ತೀವಿ. ಅದು ಏನು ನಡೆದಿದೆ ಏನಿದ್ರೆ ಅದು ಸಹಕಾರ ಕೊಡ್ತೀವಿ. ಆ ಮಗುಗೆ ಅನ್ಯಾಯ ಆಗ್ದಂಗೆ ನಾವೇನು ಒಂದು ಚೂರು ಆ ಮಗು ನನ್ನ ಮಗಳಿದ್ದಂಗೆ. ನಮಗೆ ಅರ್ಥ ಮಾಡ್ಕೊಳಕ್ಕಾಗ್ತಾಯಿಲ್ಲ ಯಾಕೆ ಹಿಂಗಾಯಿತು ಅಂತ. ಸರ್ ಡಾಕ್ಟರ್ ನಿಮ್ಗೆ ಗೊತ್ತಿರಬೇಕಲ್ಲ ಸರ್, ಏನಕ್ಕಾಗುತ್ತೆ ಯಾಕಾಗುತ್ತೆ. ಅದಕ್ಕೆ ಆಪ್ರೇಷನ್ ಮಾಡಿದಾಗ ಇನ್ ಕೇಸ್ ಏನು ಮೇಜರ್ ಆಪ್ರೇಷನ್ ಅಲ್ಲ, ಮೈನರ್ ಆಪ್ರೇಷನ್ ಮಾಡಿದ್ರೆ ನೀವು ಮೈನರ್ ಆಪ್ರೇಷನ್ ಮಾಡಿದಾಗ ಏನು ಎಫೆಕ್ಟ್ ಬರುತ್ತೆ, ಯಾಕೆ ಈ ಥರ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ? ಅಲ್ಲ, ಗೊತ್ತಿದೆ ಅಂದ್ರೆ ಅರ್ಥ ಆಯ್ತು. ಕೆಲವು ಮೆಡಿಕಲ್ ವಿಷಯದಲ್ಲಿ ಈ ತರ ತನಿಖೆಗೆ ಹೇಳ್ತೀವಿ, ಅದಕ್ಕೇನು ಸಹಕಾರ ಇದೆ ಅದು ಮಾಡ್ತೀವಿ. ಈಗ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ಅರ್ಥ ಆಯ್ತು. ಕೇಳಿದ್ರಿ ಹೇಳಿದ್ವಿ. ಇಲ್ಲೇ ನಾವೆಲ್ಲ ಎನ್ಕ್ವೈರಿ ಮಾಡಿ ಇಲ್ಲೇ ಮೀಡಿಯಾ ಮುಂದೆ ಮಾತಾಡಿದಾರಲ್ಲ, ಕ್ರಾಸ್ ಮಾಡ್ತಾ ಕೂತ್ಕೊಂಡ್ರೆ ಇನ್ನ ತನಿಖೆಗೆ ನಾವು ಏನ್ ಬೇಕೋ ಸಹಕಾರ ಮಾಡ್ತೀವಿ. ಅದೇನಿದ್ರೆ ಅದು ಮುಂದುವರ್ಸ. ನಿಮಗೂ ಮಕ್ಕಳಿದಾವೆ, ನಿಷ್ಠೆಯಿಂದ ನೀವು ತನಿಖೆಗೆ ಸಹಕಾರ ಖಂಡಿತ 100% ನನ್ನ ಕಡೆಯಿಂದ ಎಲ್ಲ ಸಹಕಾರ ಮಾಡ್ತೀವಿ. ತುಂಬಾ ದುಃಖ ಇದೆ, ಬಹಳ ಕಷ್ಟ ಆಗ್ತಿದೆ, ನೋವು ಅನುಭವಿಸೋದು ಕಷ್ಟ ಆಗ್ತಿದೆ. ನೀವು ಸಹಕಾರ ಮಾಡಿದೀವಿ ಸರ್, ಮಾಡ್ತಾನೆ ಇದ್ದೀವಿ. ಇದುವರೆಗೆ ಇಷ್ಟೊಂದು ಸಹಕಾರ ನಿಮ್ಗೆ ಯಾರು ಯಾರು ಮಾಡ್ತಾ ಇರಲಿಲ್ಲ. ಖಂಡಿತ ಒಪ್ಕೋತೀನಿ. ದಯವಿಟ್ಟು ಅದು ಏನಿದೆ ಮುಂದುವರ್ಸಕ್ಕೆ ಪ್ರಯತ್ನ ಮಾಡಿ. ನಮ್ಗೆ ಮುಂದೆ ಕತ್ತಿಸ್ಬೇಕು ಅನ್ಸೋದನ್ನ ಬೇಡ ಸುಮ್ಮನೆ ಯಾರಾದರೂ ಒಂದು ಮಗು ಪ್ರಾಣ ಹೋಯ್ತಂದ್ರೆ, ಒಂದು ಮನುಷ್ಯನಿಗೆ ಜೀವ ಹೋಯ್ತಂದ್ರೆ 3 ಗಂಟೆ ಟೈಮು ಆ ಒಂದು ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸಲ್ಲ. ಈಗೇನೋ ಅವರು ಕಡೆಯವ್ರು ಬಂದು ಅವ್ರಿಗೇನು ಗೊತ್ತಿಲ್ಲ, ಅಮಾಯಕರು. ಅವ್ರ ಪೇರೆಂಟ್ಸ್ ಬಂದು ಕೇಳಿದರೆ ₹1,00,000 ಕೊಡ್ತೀರಿ, ಮಗುನ ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾವು ಹೇಳ್ತಿರೋದಷ್ಟೇ, ಆ ಮಗುಗೆ ನ್ಯಾಯ ಬೇಕು. ಆ ಮಗುನ ಈ ಕೂಡಲೇ ಮಾರ್ಚುರಿಗೆ ಶಿಫ್ಟ್ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಾದಂಥ ನಿಷ್ಕಲ್ಮಶವಾಗಿ ತನಿಖೆ ನಡೆಸಬೇಕು. ನಮಗೇನು ಈ ಪೊಲೀಸ್ ಆರ್ಚರಿಗೆ ಬಾಡಿ ಶಿಫ್ಟ್ ಮಾಡಿಸ್ತೀವಿ, ಬೆಳಗ್ಗೆ PM ಮಾಡಿಸ್ಕೊಡ್ತೀವಿ. PM ಅಲ್ಲಿ ಏನೇನು ಫೈಂಡಿಂಗ್ಸ್ ಕೊಡ್ತೀವಿ, ಇವರೇನಾದ್ರು ಮಿಸ್ಟೇಕ್ ಮಾಡಿದರೆ ಅಲ್ಲೂ ಗೊತ್ತಾಗ್ತದೆ. ಅದಲ್ಲದೇ ಇವ್ರದ ಈ ಡಾಕ್ಟರ್ ಅಲ್ಲದೇ ಟೀಮ್ ಆಫ್ ಡಾಕ್ಟರ್ಸು ಒಂದು 3-4 ಜನ ಡಾಕ್ಟರ್ಸ್ ಇರ್ತಾರೆ. ಆ ಟೀಮಲ್ಲಿ ಗೌರ್ಮೆಂಟ್ ಡಾಕ್ಟರ್ಸೇ ಇವ್ರೇನಾದ್ರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನೋಡಿ ಅವರು ಒಂದು ಒಪಿನಿಯನ್ ಕೊಡ್ತಾರೆ. ಒಪಿನಿಯನ್ ಕೊಟ್ಟು ಇವ್ರೇನಾದ್ರು ಡಾಕ್ಟರ್ ನೆಗ್ಲಿಜೆನ್ಸ್ ಮಾಡಿದರೆ 100% ಅವ್ರ ಮೇಲೆ ಕ್ಯಾನ್ಸಲ್ ಆಗುತ್ತೆ. ಮತ್ತೊಂದು ಎಲ್ಲ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ. ಮೋಸ ಅಂತ ಯಾವುದೇ ಕಾರಣಕ್ಕೂ ಏನು ಮಾಡಿಸ್ಬೇಕಾದ್ರೆ ವಿಡಿಯೋಗ್ರಾಫಿ ಮಾಡ್ತಾರೆ. ಗೌರ್ಮೆಂಟ್ ಡಾಕ್ಟರ್ಸ್ 3-4 ಜನ ಮಾಡ್ತಾರೆ. 4 ಜನ ಮಾಡಬೇಕಾದ್ರೆ ಎಂಟೈರ್ PM ವಿಡಿಯೋ ರೆಕಾರ್ಡಿಂಗ್ ಆಗ್ತದೆ. ಇವ್ರು ಕೊಟ್ಟಿರೋಂಥ ಕೇಸ್ ಟ್ರೀಟ್ನ ತಗೊಂಡು ಅವ್ರು ಇಟ್ಕೊತಾರೆ. ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರೆ, ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ನೋಡ್ತಾರೆ. ಇದೇ ಟ್ರೀಟ್ಮೆಂಟಿಂದ ಸತ್ತಿದೆ ಅನ್ನೋದು ಅವ್ರ ಒಪಿನಿಯನ್ ಕೊಡ್ತಾರೆ. ಅವ್ರ ಒಪಿನಿಯನ್ ಕೊಟ್ಟಮೇಲೆ ಸೆಕೆಂಡ್ ಒಪಿನಿಯನ್ ಕೇಳ್ತಾರೆ. ಯಾಕಂದರೆ ವಿಡಿಯೋಗ್ರಾಫಿ ಆಗಿರೋದ್ರಿಂದ ಮೆಡಿಕಲ್ ಬೋರ್ಡು ಅಲ್ಲಿಂದ ಫೈನಲ್ ಒಪಿನಿಯನ್ ಬರ್ತದೆ. ಪ್ರೈವೇಸಿ ಮೇಲೆ ನೀವೇನು ಕಂಪ್ಲೇಂಟ್ ಕೊಟ್ಟಿದ್ರೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆಲ್ರೆಡಿ FIR ಕಾಪಿ ನಿಮ್ಗೆ ಕೊಡ್ತೀನಿ. FIR ಕಾಪಿನೂ ನಿಮ್ಮ ಕೈ ಕೊಡ್ತೀನಿ. ಈಗ ಅರೆಸ್ಟ್ ಆಗುತ್ತಲ್ಲ ಸರ್ ಅವರು? ಯಾರು
ಮೀಟ್ ಮಾಡಕ್ ಅಲ್ಲ ಸ್ಟುಡಿಯೋ ಮಗ ನೆಟ್ಕೊಂಡು ಆಸೆ ಮಾಡ್ತೀರಾ ಇವಾಗ ಮೀಟ್ ಮಾಡಕ್ ಕರ್ಕೊಂಡು ಹೋಗೋರೆ ಸ್ವಲ್ಪ ಸ್ವಲ್ಪ ಹೇಳಿ ಅಂತ ಕೇಳಿಸ್ಕೊಳ್ಳಿ ಸುಮ್ಮನೆ ಗಲಾಟೆ ಮಾಡಲ್ಲ ಮಗ ನೀನು ಹೇಳ್ಕೊಂಡು ಬರ್ಬೇಕು ಗಲಾಟೆ ಮಾಡಬೇಡ ಕೂತ್ಕೊಂಡು ಮಾತಾಡೋದು ಅಲ್ಲ ಜೀವಕ್ಕೆ ಗಾಂಡು ನನ್ನ ಮಗನ ಆನಂದ ಮಗನ ಕೂತ್ಕೊಂಡು ಮಾತಾಡೋದು ಗಲಾಟೆ ಆಗ್ಬಿಡ್ತದೆ ಗಲಾಟೆ ಅದೇ ನಿಮ್ಮ ಹೆಣ್ಮಗು ನಿಮ್ಗೂ ಗೊತ್ತು ನಿಮ್ಗೆ ಕಷ್ಟ ಗೊತ್ತಾಗಿತ್ತಲ್ಲ ಇಲ್ಲ ಕೇಳ್ತಾರದು ಅವ್ರನ್ನೇ ಕಳಿಸ್ತೀವಿ ಅಲ್ಲೇ ಮಾತಾಡೋದು. ಅಲ್ಲ ಸರ್ ಇಲ್ಲ ಹಾರ್ಟ್ ವೀಕ್ ಅಲ್ಲ ಏನೇನು ಅಂತ ಕಾಯಿಲೆ ಬೇರೆ ಬೇಕಾದ್ರೆ ಮಗು ನಾವು ಒಪ್ಪಿರ್ತೀರಿ ತಪ್ಪು ಅಕಸ್ಮಾತ್ ಗೊತ್ತಿಲ್ಲ ನನ್ನ ಮಕ್ಕಳ ಅಂತ ನನ್ನ ಮಕ್ಕಳು ಆಪರೇಷನ್ ಮಾಡಿಬಿಟ್ಟು ಇವತ್ತು ನಮ್ಮನ್ನ ಜಂಗಲೇ ಈಚೆ ಪಾರ ನೋಡೋಣ ಪಾರ ನೋಡ್ತೀವಿ ಪಾರ ಹೇಗೆಲ್ಲ ಜಮಾಸ್ತ್ರ ಆ ಕಣ್ಣು ಒಂದು 20 ಜನ ಮಕ್ಕ ಸ್ಟೇಟ್ಮೆಂಟ್ ಕೊಡ್ಬೇಡ ಸ್ಟೇಟ್ಮೆಂಟ್